ಒಂದ್ ಚಿಕ್ಕ ತೆಂಗಿನ ಸಸಿ ಇದ್ದು ಬುಡ ಹೌದು, ಇದ್ದಂಗಿದೆ. ಅದೇ ನಮ್ ಕುಳ್ಳೇಗೌಡರು ಇದೇ ತೋಟಕ್ಕೆ ವಿಸಿಟ್ ಮಾಡಿದಾಗ ಹೇಳಿದ್ರು, ಇದು 2 ಗದ್ದೆಲಿ ನೀನ್ 2 ಲಕ್ಷ ರೂಪಾಯಿ ಸಂಪಾದನೆ ಮಾಡಬಹುದು ವಾರ್ಷಿಕವಾಗಿ ಅಂತ ನನ್ಗೆ ಹೇಳಿದ್ರು. ತೋಟ ನೋಡಿ ಅಂತ ಒಂದು 5 ಕುಂಟೆಗೆ ಅದನ್ನ ಅಳವಡಿಸ್ಕೊಂಡೆ. ಅದೇ ಗದ್ದೆಗಳು ಇವು. ಇದು ಹಿಂದೆದು. ಹಿಂದೆದು. ಇದಕ್ಕೆ ಫಸ್ಟ್ ಸ್ಟಾರ್ಟ್ ಮಾಡಿದೆ ಸರ್ ನಾನು. ಓಕೆ. ಇದೊಂದ್ 2 ಗದ್ದೆಗೆ ವೇಸ್ಟ್ ಕಂಪೋಸು, ಅದೊಂದ್ ಗದ್ದೆಗೆ ಡಾಕ್ಟರ್ ಸಾಯಿಲ್ ಹಿಂಗ್ ಹಾಕ ಬಂದೆ. ಬಟ್ ರಿಸಲ್ಟ್ ಜೀವಾಮೃತ ತುಂಬಾ ಚೆನ್ನಾಗಿ ಬರ್ತಿತ್ತು ನನಗೆ. ಓಕೆ. ಅತ್ಯುತ್ತಮವಾದ ರಿಸಲ್ಟ್ ಜೀವಾಮೃತದಲ್ಲಿ. ಪ್ರಾಯ ಬಂದು ಈಗ ಮರಕ್ಕೆ ಆಗೋದು 10 ವರ್ಷ ಆಗಿತ್ತು ಅವಾಗ. ಆಗ 10 ವರ್ಷ ಇದಕ್ಕೆ. 5 ಕ್ವಿಂಟಲ್ 25 ಕೆಜಿ ಬಂತು ಸರ್ ಅಡಿಕೆ. ಬ್ರದರ್ದು ಆ ಕಡೆನೆ ತೋಟ ಇದೆ ಅವ್ರದ್ದು, ನೋಡ್ತಾ ಇರ್ಬೋದು ನೀವು. ಅವ್ರಿಗೂ ನಮ್ದು ಒಂದೇ ದಿನ ಹಾಕಿದ್ದು. ಅವ್ರದ್ದು 4 ಕ್ವಿಂಟಲ್ 25 ಕೆಜಿ ಬಂತು. ಅವ್ರಿಗೂ ನನಗೂ 1 ಕ್ವಿಂಟಲ್. 2ನೇ ವರ್ಷ, ಮೊದಲೇ ವರ್ಷ 5 ಕ್ವಿಂಟಲ್ 25 ಕೆಜಿ, 2ನೇ ವರ್ಷ ಬಂದು ನನಗೆ 6 ಕ್ವಿಂಟಲ್ 75 ಕೆಜಿ, 3ನೇ ವರ್ಷ 8 ಕ್ವಿಂಟಲ್ 92 ಕೆಜಿ ಕೆಡಗಿದ್ದೀನಿ. ಈಗ 4ನೇ ವರ್ಷ ಹೋದ ವರ್ಷ 9 ಕ್ವಿಂಟಲ್ 83 ಕೆಜಿ ಬರ್ದಿದ್ದೀನಿ, ಡೈರಿಲಿ ತೋರಿಸ್ತೀನಿ ಅದು ನಿಮ್ಗೆ. ಈಗ ಲಾಸ್ಟ್ ಟೈಮ್ ಕೊಟ್ಟಿದ್ದು ಸರ್ 12.5 ಕ್ವಿಂಟಲ್, ಅಂದ್ರೆ 12 ಕ್ವಿಂಟಲ್ 50 ಕೆಜಿ ಅಡಿಕೆ ಕೊಟ್ಟಿದ್ದೀನಿ ಲಾಸ್ಟ್ ಟೈಮ್, ಈಗ ಜನವರಿ. ನಮಸ್ಕಾರ ನನ್ನ ವೀಕ್ಷಕರ, ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ನೈಸರ್ಗಿಕ ಬದುಕು ಚಾನೆಲ್ಗೆ ಸ್ವಾಗತ, ಸುಸ್ವಾಗತ. ತುಂಬಾ ಜನ ಎಕರೆ ಗಟ್ಲೆ ಜಾಗ ಬೇಕು ಅಂತ ಇದಾರೆ. ಇಲ್ಲೊಬ್ರು ಬನ್ನಿ, ಕೇವಲ 6 ಗುಂಟೆ ಜಾಗದಲ್ಲಿ ಹತ್ತತ್ರ 12 ಕ್ವಿಂಟಾಲ್ ನಾನು ಅಡಕೆ ಇಳುವರಿ ತೆಗಿತಾ ಇದ್ದೀನಿ. ಇದೆಲ್ಲದಕ್ಕೂ ಕಾರಣ ನೈಸರ್ಗಿಕ ಪದ್ಧತಿ ಅಂತ ಇದ್ರೆ. ಬನ್ನಿ ಹೋಗೋಣ, ಆ ರೈತರ ಹತ್ರ ಮಾತಾಡೋಣ. ಸರ್ ನಮಸ್ತೆ, ನಿಮ್ಮ ಪರಿಚಯ ಮಾಡ್ಕೊಳ್ಳಿ ಸರ್. ಸರ್ ನಮಸ್ಕಾರ, ನನ್ನ ಹೆಸರು ಚಂದ್ಗಾಲ್ ಮಧುಕುಮಾರ್, ಕ್ಯಾರನಾರ ತಾಲೂಕು, ಮೈಸೂರು ಜಿಲ್ಲೆ. ಸುಮಾರು ಒಂದು 5 ವರ್ಷದಿಂದ ನಾನು ಈ ಸುಭಾಷ್ ಪಾಳೇಕರ್ ಕೃಷಿನ ಪ್ರಾಮಾಣಿಕವಾಗಿ 4 ನಿಯಮಗಳನ್ನ ಕಡ್ಡಾಯವಾಗಿ ಪಾಲಿಸ್ತಾ ಈ ಕೃಷಿ ಮಾಡ್ತಾ ಇದ್ದೀನಿ. ನಾನು ಪ್ರಾರಂಭಿಕವಾಗಿ ಆಯ್ಕೆ ಮಾಡ್ಕೊಂಡಿದ್ದೇನೆಂದ್ರೆ ಅಡಿಕೆ. ಸೊ ಈ ಅಡಿಕೆ ತೋಟವನ್ನ ನಾನು ಆಯ್ಕೆ ಮಾಡ್ಕೊಂಡಿದ್ದೆ. ಸೊ ಯಾವಾಗ ಆಯ್ಕೆ ಮಾಡ್ಕೊಂಡೆ ಅಂದ್ರೆ, ನಾವು ಈ ಅತಿಯಾದ ರಾಸಾಯನಿಕ ಬಳಸಿ ಈ ಶುಂಠಿ ಅಂತ ಹಾಕಿದ್ದು. ಯಾಕೆಂದ್ರೆ ನಮ್ಮ ಮಿಸ್ಸಸ್ ಬಂದು ಚೆನ್ನಂಗೆರೆ ಸೈಡ್ ಅವರು, ಬೆಟ್ಟದಪುರ ಸೈಡು. ಸೊ ಈ ಸಾಮಾನ್ಯವಾಗಿ ಬೆಟ್ಟದಪುರ ಸೈಡಲ್ಲೆಲ್ಲ ನೀವು ನೋಡ್ತಿರ್ಬೋದು, ವಾಣಿಜ್ಯ ಬೆಳೆಗಳನ್ನ ತುಂಬಾ ಅಳವಡಿಸ್ತಾರೆ ಅಲ್ಲಿ. ಸಾಮಾನ್ಯವಾಗಿ ಬೆಟ್ಟದಪುರ ಸೈಡ್ ಏನಂದ್ರೆ ಹೊಗೆ ಸೊಪ್ಪು, ಈ ತಂಬಾಕು ಬೆಳೆಗಳು, ಹೊಗೆ ಸೊಪ್ಪು ಬರುತ್ತೆ, ಮತ್ತೆ ಶುಂಠಿ ಅತಿ ಹೆಚ್ಚು ಬೆಳೀತಾರೆ ಅಲ್ಲಿ. ಸೊ ಇದೆಲ್ಲ ಬೆಳೆಯೋದ್ರಿಂದ ಅವ್ರಿಗೆ ನೋಡಿದ್ದೆ ಅವ್ರ ಬಾಲ್ಯದಲ್ಲೆಲ್ಲ ಸಾಮಾನ್ಯವಾಗಿ ಅದನ್ನೇ. ಸೊ ಅವರು ಬಂದು ಮದುವೆ ಆದ್ಮೇಲೆ ರೀ ನಾವು ಶುಂಠಿ ಬೆಳೆಯೋಣ, ಶುಂಠಿಲಿ ಒಳ್ಳೆ ಲಾಭ ಇದೆ ಅಂತ ಹಾಕ್ಸಿದ್ರು. ಬಟ್ ನಮ್ಮ ಅದೃಷ್ಟ 2017-18 ನೀವು ಗೂಗಲ್ ಅಲ್ಲಿ ನೋಡಿದ್ರೆ ಒಂದು 8,000-9,000 ಆಯ್ತು ನಾವು ಹಾಕ್ಬೇಕಾದ್ರೆ. ನಾವು ಮಾರ್ಬೇಕಾದ್ರೆ 1 ಕ್ವಿಂಟಲ್ 800 ರೂಪಾಯಿ ಬಂದ್ಬಿಡ್ತು. ತುಂಬಾ ಲಾಸ್. 1.5 ವರ್ಷ ವೆಯ್ಟ್ ಮಾಡಿ 10% ಇಳಿದ್ಬಿಡ್ತು. ಸೊ ಅಷ್ಟು ತುಂಬಾ ನಾವು ಮಾಡಿರೋದು ಕೃಷಿಗೆ 85,000 ಖರ್ಚು ಮಾಡಿದೆ ನಾನು, ಒಂದು ಅರ್ಧ ಎಕರೆ 3/4 ಎಕರೆಗೆ. ಆ 85,000 ರೂಪಾಯಿ 1.5 ವರ್ಷ ವೆಯ್ಟ್ ಮಾಡಿ ಬರೀ 85,000 ರೂಪಾಯಿ ದುಡ್ಡು ತಗೊಂಡೆ. ಇದೆಲ್ಲ ಆದ್ಮೇಲೆ ನಮ್ಮ ಮಿಸ್ಸಸ್ ಊರಿಗೆ ಹಬ್ಬಕ್ಕಂತ ಹೋದು. ಇವ್ರ ದೊಡ್ಡಪ್ಪ ಕೇಳ್ದಂಗೆ, ಮಧು ಏನ್ ಶುಂಠಿ ಹಾಕಿದ್ರಲ್ಲ, ಏನ್ ಚೆನ್ನಾಯ್ತಾ, ತುಂಬಾ ಚೆನ್ನಾಗಿ ಬೆಳಿತಾಳ, ಒಳ್ಳೆ ಲಾಭ ಮಾಡಿದ್ರ ಅಂತ. ಇಲ್ಲ ಸರ್, ಎಲ್ಲ ಮುಂಡ ಮುಚ್ಕೊಂಡೋಯ್ತು, ಭೂಮಿನೂ ಹಾಳು ಮಾಡ್ಕೊಂಡು, ಅತಿಯಾದ ಕಳೆನಾಶಕ ಅದೆಲ್ಲ ಹೊಡೆದೆಲ್ಲ ಹಾಳು ಮಾಡ್ಕೊಂಡು. ಬನ್ನಿ, ಇನ್ನು ಯುವಕರಿದ್ದೀರಾ, ತುಂಬಾ ಚೆಂಗಿದ್ದೀರಾ, ಚೆನ್ನಾಗೂ ಮಾತಾಡ್ತೀರಾ, ಯಾಕೆ ನೀವೊಂದು ಸುಭಾಷ್ ನಾನು ಬುಕ್ ಕೊಡ್ತೀನಿ, ಅದು ಓದಿ, ಅದು ಓದ್ಮೇಲೆ ನಿಮ್ಗೆ ಏನ್ ಅನಿಸ್ತದೆ ನನ್ಗೆ ಬಂದು ಹೇಳ್ಬೇಕು ಕಡ್ಡಾಯವಾಗಿ ಅಂತ ಹೇಳ್ಬಿಟ್ರು. ಯಾವ್ದು ಬುಕ್ ಅಂದ್ರೆ, ನನ್ಗೆ ಜ್ಞಾನೋದಯ ಮಾಡಿದಂತ ಬುಕ್ ಶೂನ್ಯ ಬಂಡವಾಳ ನೈಸರ್ಗಿಕ ಪುಸ್ತಕ. ಸುಭಾಷ್ ಪಾಳೇಕರ್ ಅವರು, ಸ್ವಾಮಿ ಆನಂದ್ ಅವರು ಅದನ್ನ ಎಕ್ಸ್ಪ್ಲೈನ್ ಮಾಡಿದ್ದಾರೆ. ಸೊ ಅದನ್ನ ನಾನು ಸ್ವಲ್ಪ ಓದ್ದೆ ಸರ್. ನಿಮ್ಗೆ ಗೊತ್ತು, ಅವತ್ತಿನೆಲ್ಲ ನಮ್ಗೆಲ್ಲ ಇನ್ನೂ ಸ್ವಲ್ಪ ಬಿಸಿ ರಕ್ತ, 30 ವರ್ಷ ಏಜು. ಆವಾಗೆಲ್ಲ ಯಾರು ಈ ತರ ಎಲ್ಲ ಬರ್ದಾರ, ಇದೆಲ್ಲ ವರ್ಕೌಟ್ ಆಗುತ್ತೆ ಇವತ್ತಿನ ಕಾಲಕ್ಕೆ. ಅದ್ರಲ್ಲೂ ಭಸ್ಮಾಸುರರು ಇದಾರೆ, ಹಣ ಮಾಡುವಂತ ರಾಕ್ಷಸರು ಇರುವಂತ ಟೈಮ್ ನಲ್ಲಿ ನಾವೆಲ್ಲಿ ಈ ಕೃಷಿ ಮಾಡಕ್ಕಾಗುತ್ತೆ ಅಂದ್ಬಿಟ್ಟು ನಾನೇನ್ ಮಾಡ್ದೆ, ಅದನ್ನ ಸ್ವಲ್ಪ ಓದ್ಬಿಟ್ಟು ತೆಗೆದು ಆ ಕಡೆಗೆ ಎಸ್ತೆ ಬುಕ್ನ, ಅಂದ್ರೆ ಮೂಲೆಗೆ ಹಾಕ್ಬಿಟ್ಟೆ. ಅದು ನನಗೆ ಕೊರೆಯಕ್ ಸ್ಟಾರ್ಟ್ ಆಯ್ತು. ತೋಟ ಮಾಡ್ತಿದ್ನಲ್ಲ ರೈತ, ಈಗ ನಮ್ಮ ತಂದೆ ನನ್ಗೆ ಜವಾಬ್ದಾರಿ ಕೊಟ್ಟವ್ರೆ, ನಂಗೆ ತೋಟ ಅಂದ್ರೆ ನನ್ಗೆ 1 ಎಕರೆ ಕೊಟ್ಟಿದ್ದಾರೆ. ಅದು ಮನ್ಸಿಗೆಲ್ಲ ಬರಕ್ ಸ್ಟಾರ್ಟ್ ಆಯ್ತು ನನಗೆ. ಯಾಕೆ ಇದು ಏನೋ ಸತ್ಯ ಇದೆ ಅಂದಾಗ ಒಂದು 6 ತಿಂಗಳ ಗಂಟ ಬುಕ್ ಮುಟ್ಟಿದಿಲ್ಲ ಸರ್. ಮತ್ತೆ ಇವ್ರ ಊರಿಗೆ ಹೋದೆ, ಯಾವ್ದೋ ಒಂದು ಇದಕ್ಕೆ ಹೋದಾಗ ಅವ್ರು ಕೇಳಿದ್ರು ಒಂದು ಕ್ವಶನ್, ಮೊದಲು 6 ತಿಂಗಳು ಬುಕ್ ಇಟ್ಕೊಂಡಿದ್ರಲ್ಲ, ಏನ್ ದಬಾಕಿದ್ರಿ ಹೇಳಿ ಅಂದ್ರು. ಏನು ಕ್ವಶನ್ ಇಲ್ಲ, ದಯವಿಟ್ಟು ಆ ಬುಕ್ ತಂದು ಕೊಟ್ಬಿಡಿ, ನಿಮ್ಗಂತ ಯುವಕರುಗಳು ಬೇರೆ ಇದಾರೆ, ಅವ್ರಿಗಾರ ಕೊಡ್ತೀನಿ ಓದ್ಬೇಡಿ, ನಮ್ಗೇನೋ ಏಜ್ ಆಗ್ಬಿಡ್ತು, ಬೇರೆಯವ್ರಿಗಾರ ಕೊಡೋಣ ತಿಳ್ಕೊಳ್ಳಿ ಅಂದ್ಬಿಟ್ಟು ಬೋದ್ಬಿಟ್ರು ಅವರು. ಸೊ ಬುಕ್ನು ವಾಪಸ್ ಕೊಟ್ಟೆ. ಮತ್ತೆ ಯಾಕೋ ಕುತೂಹಲ ತಡೆಯಕ್ಕಾಗ್ಲಿಲ್ಲ ಸರ್, ಯಾಕಂದ್ರೆ ಈ ಡಾಕ್ಟರ್ ಸಾಯಿಲ್ ಅದು ಇದು ಹೆಸರುಗಳು ಇದ್ ಮಾಡ್ಬಾರ್ದು. ತುಂಬಾ ಪ್ರಾಡಕ್ಟ್ ಕೂಡ ನಂಗೆ ಹಣ ಖರ್ಚು ಮಾಡ್ತಿದೆ. ಪ್ರಾರಂಭಿಕವಾಗಿ ಡಾಕ್ಟರ್ ಸಾಯಿಲ್ ಆಗಿರ್ಬೋದು, ಬೇರೆ ಎಲ್ಲ ಆಗ್ತದಾಗ ನನ್ಗೆ ಮತ್ತೆ ನಾನು ದುಡ್ಡು ಖರ್ಚು ಮಾಡುವಂತ ಅವಶ್ಯಕತೆಗಳು ಸ್ಟಾರ್ಟ್ ಆಯ್ತು. ಯಾಕೆ ಇದೆಲ್ಲೋ ದುಡ್ಡೆಲ್ಲ ಹೋಗ್ತಿದೆಲ್ಲ, ರಿಸಲ್ಟ್ ಅದೇ ಇದೆ, ಯಾಕೆ ಹಿಂಗ್ ಹೋಗ್ತಿದೆ ಅಂತ. ಅದು ಬೇಡ ಅಂದ್ಬಿಟ್ಟು ವೇಸ್ಟ್ ಡಿಕಂಪೋಸರ್ ಅಂತ ಬಂತು. ವೇಸ್ಟ್ ಡಿಕಂಪೋಸರು ಅದೆಲ್ಲ ಆಗ್ತಾ ಸ್ಟಾರ್ಟ್ ಮಾಡಿದೆ. ಹೆಂಗ್ ಮಾಡಿದೆ ಅಂದ್ರೆ, ಪ್ರಾರಂಭಿಕವಾಗಿ ಒಂದು ನಿರ್ಧಾರ ಮಾಡಿದೆ, ಜೀವಾಮೃತ ಹೆಂಗ್ ಮಾಡ್ಬೇಕು ಅನ್ನೋದ ಫಸ್ಟ್ ಪ್ರಾರಂಭಿಕವಾಗಿ ತಿಳ್ಕೊಂಡೆ ಸರ್. ಜೀವಾಮೃತಕ್ಕೆ ನನಗೆ ನಾಟಿ ಹಸು ಬೇಕು, ಮೇಯ್ನು ನಾಟಿ ಹಸು. ಪಕ್ಕದ ಮನೆ ಹಸು ಸಾಕಿದ್ರು, ಅವ್ನಿಗೆ 100 ರೂಪಾಯಿ ಕೊಡೋನೆ. ಯಾಕೆ ಕೊಡವೆ ಅಂದ್ರೆ, ಅವ್ನ್ ಗಂಧ ಹಿಡಿಬೇಕು. ಅವ್ನ್ ಕೊಡ್ಲಿಲ್ಲ ಅಂದ್ರೆ ಅವ್ನ್ ಗಂಧ ಹಿಡಿತಿದ್ದಿಲ್ಲ. ಅವ್ನಿಗೆ 100 ರೂಪಾಯಿ ಕೊಟ್ಬಿಟ್ಟು ಗಂಧ ಹಿಡ್ಸುವೆ,
ಮತ್ತೆ ತಪ್ಪೆ ತಗೊಳ್ವೆ, ಹೆಂಗೋ ಜೀವಾಮೃತ ಅಂತ ಒಂದು 5 ಕುಂಟೆಗೆ ಅದನ್ನ ಅಳವಡಿಸ್ಕೊಂಡೆ. ಅದೇ ಗದ್ದೆಗಳು ಇವು. ಇದು ಹಿಂದೆದು. ಹಿಂದೆದು. ಇದಕ್ಕೆ ಫಸ್ಟ್ ಸ್ಟಾರ್ಟ್ ಮಾಡಿದೆ ಸರ್ ನಾನು. ಓಕೆ. ಇದೊಂದ್ 2 ಗದ್ದೆಗೆ ವೇಸ್ಟ್ ಕಂಪೋಸು, ಅದೊಂದ್ ಗದ್ದೆಗೆ ಡಾಕ್ಟರ್ ಸಾಯಿಲ್ ಹಿಂಗ್ ಹಾಕ ಬಂದೆ. ಬಟ್ ರಿಸಲ್ಟ್ ಜೀವಾಮೃತ ತುಂಬಾ ಚೆನ್ನಾಗಿ ಬರ್ತಿತ್ತು ನನಗೆ. ಓಕೆ. ಅತ್ಯುತ್ತಮವಾದ ರಿಸಲ್ಟ್ ಜೀವಾಮೃತದಲ್ಲಿ. ಪ್ರಾರಂಭಿಕವಾಗಿ ನನಗೆ ಬಂದಂತ ಮೊದಲೇ ವರ್ಷ ನನಗೆ ಒಂದು ಕ್ವಶನ್ ಮಾರ್ಕ್ ಹಾಕೊಂಡೆ. ಏನ್ ಕ್ವಶನ್ ಮಾರ್ಕ್ ಅಂದ್ರೆ, ಯಾವುದೇ ಕಾರಣಕ್ಕೂ ಕೊಟ್ಟಿಗೆ ಗೊಬ್ಬರಗಳಾಗ್ಲಿ ರಾಸಾಯನಿಕಗಳಾಗ್ಲಿ ಈ 2 ಗದ್ದೆಗೆ ನಾನ್ ತರಲ್ಲ. ಅದೇನಾರೇ ಆಗ್ಲಿ ನನ್ಗೆ ಇದರಿಂದ ದುಡಿಯೋದೇ ಬೇಡ ಅನ್ಬಿಟ್ಟು ಸ್ಟಾಪ್ ಮಾಡಿದೆ ಸರ್. ಆಗ ನನಗೆ ಏಜ್ ಬಂದು 31 ವರ್ಷ. ಕಡ್ಡಾಯವಾಗಿ ತಗೊಂಡೆ ಇದನ್ನ. ಸೊ ಮದುವೆ ಆಗಿದೆ, ಮಕ್ಳು ಇತ್ತು, ಒಂದ್ ಮಗು ಆಗಿತ್ತು, ಹೆಣ್ಣು ಮಗು ಆಗಿತ್ತು ಆಗ್ತಾನೆ. ಸೊ ಈಗ ತಡಿ, ಇದು ಫ್ರೀ ಇದೀನಿ, ನಮ್ಮ ಹೆಂಡತಿ ಬಾಂತನಕ್ಕೆ ಅಂತ ಹೋಗಿದ್ರು, ಯಾಕೆ ಇದು ಮಾಡಬಾರ್ದು ಅಂದ್ಬಿಟ್ಟು ಕಡ್ಡಾಯವಾಗಿ ಅದಕ್ಕೆ ಉಳುಮೆ ಮತ್ತೆ ರಾಸಾಯನಿಕ ಬಳಕೆ ಮಾಡಿ ನಿಲ್ಲಿಸ್ತಿ ಕಂಪ್ಲೀಟ್ ಆಗಿ ಸ್ಟಾರ್ಟ್ ಮಾಡ್ಕೊಂಡ್ ಬಂದೆ ಸರ್. ಸ್ಟಾರ್ಟ್ ಮಾಡಿದಾಗ ಮೊದಲೇ ವರ್ಷ ಪ್ರಾಯ ಬಂದು ಈಗ ಮರಕ್ಕೆ ಯಾವ್ದು 10 ವರ್ಷ ಆಗಿತ್ತು ಅವಾಗ. ಆಗ 10 ವರ್ಷ ಇದಕ್ಕೆ 5 ಕ್ವಿಂಟಲ್ 25 ಕೆಜಿ ಬಂತು ಸರ್ ಅಡಿಕೆ. ಬ್ರದರ್ದು ಆ ಕಡೆನೆ ತೋಟ ಇದೆ ಅವ್ರದ್ದು, ನೋಡ್ತಾ ಇರ್ಬೋದು ನೀವು. ಅವ್ರಿಗೂ ನಮ್ದು ಒಂದೇ ದಿನ ಹಾಕಿದ್ದು. ಅವ್ರದ್ದು 4 ಕ್ವಿಂಟಲ್ 25 ಕೆಜಿ ಬಂತು. ಅವ್ರಿಗೂ ನನಗೂ 1 ಕ್ವಿಂಟಲ್. ಇವತ್ತು ಕೂಡ ನನ್ಗೆ ಬೀಟ್ ಹೊಡೆಯಕ್ಕಾಗಿಲ್ಲ. ಅವರು ಉಳುಮೆ ಮಾಡ್ತಾರೆ, ರಾಸಾಯನಿಕ ಅಳಿಸ್ತಾರೆ, ರೈತ ಪಶು ಸಗಣಿಗಳು ಹಾಕ್ತಾರೆ, ಎಲ್ಲಾನು ಮಾಡ್ತಾರೆ. ಬಟ್ ಇವತ್ತು ಕೂಡ ಈ ಮರಕ್ಕೆ ಬರೋ ಇಳುವರಿ ಅವ್ರು ತಗೊಳಕ್ ಆಗ್ತಾಯಿಲ್ಲ. ಅವ್ರಿಗೆ ಕುತೂಹಲ ಸ್ಟಾರ್ಟ್ ಆಗಿ ಇತ್ತೀಚೆಗೆ ಉಳುಮೆ ಮಾಡೋದ್ ಬಿಟ್ರು, ಮುಚ್ಚಿಗೆ ಹಾಕೋದ್ ಮಾಡ್ತಾ ಇದಾರೆ. ಬಟ್ ಅವ್ರು ಇನ್ನೊಂದು ಚೇಂಜ್ ಆಗ್ಬೇಕು, ನಾಟಿ ಹಸುಗಳು ಸಾಕ್ಬೇಕು, ಅದು ಸಾಕ್ತಾ ಇಲ್ಲ. ಅದು ಮಾಡ್ತಾರೆ ಯಾವಾಗ ಇದ್ರಲ್ಲಿ ಇನ್ನೂ ಇಳುವರಿ ಜಾಸ್ತಿ ಬಂದಾಗ. ಅದಕ್ಕೆ ನಾವು ಪ್ರತ್ಯೇಕವಾಗಿ ಯಾರಿಗೂ ಇವತ್ತು ತೋರ್ಸಕ್ಕಾಗಲ್ಲ, ನಮ್ ಕೆಲ್ಸದಲ್ಲಿ ತೋರ್ಸ್ಬೇಕಾಗಿದೆ. ನಮ್ ಕೆಲ್ಸ ನಾವು ಮಾಡ್ತಾ 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 ಜನ ನಮ್ಮ ಯಶಸ್ಸು ನೋಡಿ ಬಂದೇ ಬರ್ತಾರೆ. ಅದಕ್ಕೆ ನಾವು ತಾಳ್ಮೆಯಿಂದ ಕೃಷಿ ಮಾಡ್ಬೇಕು. ಇವತ್ತು ಸರ್ ನನ್ಗೆ ಮೊದಲೇ ವರ್ಷ 5 ಕ್ವಿಂಟಲ್ 25 ಕೆಜಿ, 2ನೇ ವರ್ಷ ಬಂದು ನನಗೆ 6 ಕ್ವಿಂಟಲ್ 75 ಕೆಜಿ, 3ನೇ ವರ್ಷ 8 ಕ್ವಿಂಟಲ್ 92 ಕೆಜಿ ಕೆಡಗಿದ್ದೀನಿ. ಈಗ 4ನೇ ವರ್ಷ ಹೋದ ವರ್ಷ 9 ಕ್ವಿಂಟಲ್ 83 ಕೆಜಿ ಬರ್ದಿದ್ದೀನಿ, ಡೈರಿಲಿ ತೋರಿಸ್ತೀನಿ ಅದು ನಿಮ್ಗೆ. ಈಗ ಲಾಸ್ಟ್ ಟೈಮ್ ಕೊಟ್ಟಿದ್ದು ಸರ್ 12.5 ಕ್ವಿಂಟಲ್, ಅಂದ್ರೆ 12 ಕ್ವಿಂಟಲ್ 50 ಕೆಜಿ ಅಡಿಕೆ ಕೊಟ್ಟಿದ್ದೀನಿ ಲಾಸ್ಟ್ ಟೈಮ್, ಈಗ ಜನವರಿ. ಒಟ್ಟು ಇದ್ರಲ್ಲಿ ಎಷ್ಟು ಗಿಡಗಳಿದೆ? 100 ಮರ ಇದೆ. 100 ಮರದಲ್ಲಿ ನನಗೆ ಒಂದು 85ರಿಂದ 90 ಮರ ಬರುತ್ತೆ. ಅಡಿಕೆ ಬರ್ತಾ ಅದು ನೀವು ನೋಡ್ತಾ ಇರ್ಬೋದು. ಕೆಲವು ಬಿಟ್ಟಿಲ್ಲ, ಯಾಕಂದ್ರೆ ಈಗ ಉಂಬಳೆ ಬಿಡ್ತಿದೆ ಮಧ್ಯದಲ್ಲಿ ನಟ್ಟಿರೋ. ಅವೆಲ್ಲ ಸೇರಿದ್ರೆ 100 ಮರ. ಟೋಟಲ್ 85 ಗಿಡದಿಂದ ನಿಮ್ಗೆ ಈಗ 12 ಕ್ವಿಂಟಲ್ ಬಂದಿದೆ. 12.5 ಕ್ವಿಂಟಲ್ ಫಾರ್ ಕ್ವಿಂಟಲ್ 6,500 ರೂಪಾಯಿ ತಗೊಂಡ್ರು ಸರ್. ಎಷ್ಟಾಯ್ತು ಸರ್? ಆಯ್ತು 75,000ದಿಂದ 85,000 ರೂಪಾಯಿ ಗಂಟೆ ದುಡ್ಡಾಗಿದೆ. ಎಷ್ಟು ಜಾಗದಲ್ಲಿ ಇದು? 5 ಕ್ವಿಂಟಲ್. 5 ಕ್ವಿಂಟಲ್. ಈಗ ಅರ್ಥ ಮಾಡ್ಕೊಳ್ಳಿ, ಅದೇ ನಮ್ ಕುಳ್ಳೇಗೌಡರು ಇದೇ ತೋಟಕ್ಕೆ ವಿಸಿಟ್ ಮಾಡಿದಾಗ ಹೇಳಿದ್ರು, ಇದು 2 ಗದ್ದೆಲಿ ನೀನ್ 2 ಲಕ್ಷ ರೂಪಾಯಿ ಸಂಪಾದನೆ ಮಾಡಬಹುದು ವಾರ್ಷಿಕವಾಗಿ ಅಂತ ನನ್ಗೆ ಹೇಳಿದ್ರು. ತೋಟ ನೋಡಿ ಹೆಂಗೆ ಸರ್ ಅಂದಾಗ ಅವ್ರು ಕೊಟ್ಟು ಕರೆಕ್ಟಿಗೆ ಏರ್ಮುಡಿಗಳು ಮಾಡಿಸಿದ್ರು. ನೋಡಿ ಇಲ್ಲಿ ಕಾಣ್ತಿದೆ ಏರ್ಮುಡಿಗಳಾಗಿದೆ. ಇಲ್ಲೆಲ್ಲ ಏರ್ಮುಡಿ ಆಗಿದೆ ನೋಡಿ. ಹೌದು. ಯಾಕೆ ಏರ್ಮುಡಿಗಳು ಮಾಡ್ಬೇಕಂದ್ರೆ, ಯಾವ್ದೇ ಕಾಳ್ಮೆಣ್ಸ್ಗಳು ನಡ್ಬೇಕಾದ್ರೆ ಅಪ್ಪಲ್ ಇರ್ಬೇಕು. ಸೊ ಇಲ್ಲಿ ಕಾಳ್ಮೆಣ್ಸ್ ಗಿಡಗಳು ನಿಮ್ಗೆ ತೋರಿಸ್ತೀನಿ ಬನ್ನಿ. ಅದು ಪ್ಲಾನ್ ಮಾಡಿ ನಟ್ಟಿರೋದು. ಸೊ ಈಗೆಲ್ಲ ಈಗ ಇನ್ಸ್ಟಾಲ್ ಮಾಡಿರೋದು ಸರ್. ಈಗ ರೀಸೆಂಟ್ ಆಗಿ ಹಾಕಿದ್ರ. ಎಲ್ಲ ಇದೆ. ಕೋಕೋನು ಇದೆ ನೋಡಿ. ಕೋಕೋ ಗಿಡ ಇಲ್ಲಿ ಹಾಕಿದೀನಿ ನೋಡಿ. ಬುಡ ಹಿಡ್ಕೊಳ್ಳಿ ಸರ್, ನೋಡೋಣ ಎಷ್ಟು ದಪ್ಪ ಇದೆ ವಿಡಿಯೋದಕ್ಕಿಂತ. ಅಲ್ಲ ನೋಡಿ, ಕಾಳ್ಮೆಣ್ಸ್ ಅಲ್ಲ, ನಿಮ್ಮ ಅಡಕೆ ಗಿಡದ ಬುಡ ಹಿಡ್ಕೊಳ್ಳಿ. ಕೆಳಗಡೆ ಇನ್ನು ಚಿಕ್ಕ ತೆಂಗಿನ ಸಸಿ ಇದ್ದ ಬುಡ. ಹೌದು, ಎಲ್ಲ ನೋಡಿ. ಈಗ ನಿಮ್ಗೆ ಇದಕ್ಕೆ ಒಂದು ಫಾರ್ ಎಕ್ಸಾಂಪಲ್ ಕೊಡ್ತೀನಿ. ಯಾಕಂದ್ರೆ ನಮ್ಮ ರೈತರುಗಳಿಗೆ ಅವರೇ ಭಾಷೆಯಲ್ಲಿ ಅವ್ರದೇ ಆದ ರೀತಿಲಿ ನಾವು ಮಾತಾಡ್ಬೇಕು. ಇದಕ್ಕೆ ಒಂದು ಉತ್ತಮವಾದ ಒಂದು ಫಾರ್ ಎಕ್ಸಾಂಪಲ್ ನಾನು ಉದಾಹರಣೆ ಕೊಡೋದಾದ್ರೆ, ಸಾಮಾನ್ಯವಾಗಿ ಎಲ್ಲ ಪ್ರತಿಯೊಂದು ಹಳ್ಳಿಗಳಲ್ಲೂ ಒಂದೊಂದು ಬಸವ ಅಂತ ಇರುತ್ತೆ, ನೋಡಿದಿರಿ ಅಲ್ವಾ? ಹೌದು. ಪೂಜೆ ಮಾಡಕ್ಕೆ ಅಂತ ಆ ಊರಲ್ಲಿ ಬಿಟ್ಟಿರ್ತಾರೆ. ಊರ್ ಬಸ್. ಪ್ರೀತಿಯಿಂದ ನಾವೆಲ್ಲ ಸಾಕ್ತಿವಿ, ಹಸುಗಳನ್ನ ಪ್ರೀತಿಯಿಂದ ಸಾಕ್ತಿವಿ, ಡಾಕ್ಟರ್ ತೋರಿಸ್ತೀವಿ, ಟೈಮ್ ನೀರ್ ಕೊಡ್ತೀವಿ, ಊಟ ಕೊಡ್ತೀವಿ. ಆದ್ರೂ ಕೂಡ ಅವಕ್ಕೆ ಕಾಯಿಲೆಗಳು ಬರ್ತಾ ಇರುತ್ತೆ. ಹೌದು, ತುಂಬಾ ಕಾಯಿಲೆಗಳು ಬರ್ತಾ ಇರುತ್ತೆ, ಇನ್ನೊಂದು ಮತ್ತೊಂದು ರೋಗಗಳು ಬರ್ತಾ ಇರುತ್ತೆ. ಆದ್ರೆ ಊರಲ್ಲಿರೋ ಬಸವನ ಯಾರು ಹಿಡಿಯಕ್ಕೂ ಆಗಲ್ಲ, ಅದಕ್ಕೆ ಯಾವ ಕಾಯಿಲೆನೂ ಬರಲ್ಲ, ಯಾರು ಹುಲ್ಲು ಕೊಡಲ್ಲ, ಆರು ದಸ್ಪುಸ್ತವಾಗಿರುತ್ತೆ. ಹಾಗೆ ಸರ್ ಇದು ನಾವು ಅದ್ರ ಪ್ರಕೃತಿ ದತ್ತವಾಗಿ ಯಾವ್ದನ್ನ ಬಿಡ್ತೀವಿ ಅದು ಅತ್ಯುತ್ತಮವಾಗಿ ಆರೋಗ್ಯಕರವಾಗಿ ತನ್ನ ಪಾಡು ತನ್ನ ಶಕ್ತಿನ ಅದನ್ನು ಸೆಕ್ಯೂರ್ ಮಾಡ್ಕೊಂಡು ಏನ್ ಕೊಡ್ಬೇಕು ಅದನ್ನ ನಮ್ಗೆ ರೈತರು ಕೊಟ್ಟೇ ಕೊಡುತ್ತೆ. ಕಾನ್ಫಿಡೆನ್ಸ್ ಇಡಿ. ಯಾವಾಗ್ಲೂ ಯಾವತ್ತು ನಿಮ್ಮ ಮನೆಯಿಂದ ಹೊರಗಡೆಗೆ ದುಡ್ಡು ಹೋಗ್ಬಾರ್ದು. ನಿಮ್ಮ ಭೂಮಿಲೇ ಶಕ್ತಿ ಕೊಟ್ಟು ಪ್ರಕೃತಿ ಬ್ರಹ್ಮದೇವ ನೀವು ಉಡಕ್ಕಿಂತ ಮುಂಚೆನೆ ಎಲ್ಲಾನು ಸೃಷ್ಟಿ ಮಾಡಿದಾನೆ. ಏನು ಯಾರು ಮೊದ್ಲೆಲ್ಲ ಗೊಬ್ಬರ ತಂದು ಯಾರು ಹಾಕ್ತಿರ್ಲಿಲ್ಲ ಸರ್. ಪ್ರಕೃತಿನ ಮುಂಚೆನೆ ಎಲ್ಲಾನು ಸೃಷ್ಟಿ ಮಾಡಿ ಬಿಟ್ಟಿದೆ. ಮನ್ಸ ನೀನ್ ಬಂದ್ ಊಟ ಮಾಡ್ಕೋಬೇಕು, ತಿನ್ಬೇಕು, ನಿಂದ ಏನಾಯ್ತು ಅದ್ ನೋಡ್ಬೇಕು. ಯಾವ್ದನ್ನು ಹಾನಿ ಮಾಡಕ್ಕೆ ನಿಮ್ಗೆ ರೇಟ್ಸ್ ಇಲ್ಲ. ಹೌದು. ಸೊ ಏನ್ ಮಾಡ್ತಿದ್ದೀರಾ, ಭಸ್ಮಾಸುರ ಅಂತ ಟ್ಯಾಕ್ಟ್ರ್ ನಮ್ಮ ಪಾಳ್ಯಕರ್ ಅವ್ರು ಕೊಡ್ತಾರೆ, ತಕೊಂಬಂದ್ ಇಲ್ಲಿ ಉಳುಮೆ ಮಾಡ್ತೀರಾ, ಬೇರ್ಗಳು ಕಿತ್ತಾಕ್ತೀರಾ, ಕೋಟ್ಯಾನ್ ಕೋಟಿ ಸೂಕ್ಷ್ಮ ಜೀವಿಗಳನ್ನ ಹಾಳು ಮಾಡ್ತೀರಾ. 6 ಗಂಟೆಗೆ ಹೋಗ್ಬಿಟ್ಟು ಲೇ ಎಂತಿ
ದೇವ್ರ ದೀಪ ಹಚ್ತಿ ಅಂತ ಹೋಗ್ಬಿಟ್ಟು ಹೇಳ್ಬಿಡ್ತೀರಾ. ಮಾಡ್ತಾ ಇದೀರೋ ಇಲ್ವೋ ಹೇಳಿ. ನಾನು ನಿಮ್ಗೆ ಕೇಳ್ತೀನಿ ಕ್ವಶನ್ನ, ಯಾಕೆ ನಮ್ಮ ಪ್ರೇಕ್ಷಕರಿಗೆ ಕೇಳ್ತೀನಿ. ಪ್ರತಿದಿನ 6 ಗಂಟೆಗೆ ಹೋಗಿ ಪೂಜೆ ಮಾಡ್ತಾರೆ ದೇವ್ರಿಗೆ. ಆದ್ರೆ ಪೂಜೆ ಮಾಡೋಕ್ಕಿಂತ ಮುಂಚೆ ನೀವು ಸಾಯಿಸಿರ್ತಿರಲ್ಲ ಬ್ಯಾಕ್ಟೀರಿಯಾಗಳು, ಕೋಟೆನ್ ಸೂಕ್ಷ್ಮಜೀವಿಗಳು ಸಾಪ ಹಾಕಿರ್ತವೆ, ನಿಮ್ ಮಕ್ಳು ಕಾಯಿಲೆ ಬಂದು ಸಾಯ್ಲಿ ಅಂತ. ಯಾಕೆ ನೀವು ಹಾಳು ಮಾಡಿರ್ತೀರಾ, ಫಲವತ್ತತೆನೇ ಹಾಳು ಮಾಡಿರ್ತೀರಾ. ಸಾಯ್ತಾ ಇದೀರೋ ಇಲ್ವೋ? ಅರ್ಧ ವಯಸ್ಸಿಗೆ ಇವತ್ತು ಹೇಳ್ದೆ ಕೇಳ್ದೆ ಮನ್ಸರು ಹೋಗ್ತಾ ಇದಾರೆ. ಕರೆಕ್ಟ್ ತಾನಿಲ್ವ ಸರ್? ಹೌದು, ಎಲ್ಲ ಕೆಮಿಕಲ್. ಸತ್ಯ ಮಾತಾಡೋಣ. ಹೌದು, ಸತ್ಯ ಮಾತಾಡ್ಲೇಬೇಕು. ಇವತ್ತು ಯುವಕರುಗಳು ಈ ದಿಟ್ಟಿನಲ್ಲಿ ದಯವಿಟ್ಟು ನಮ್ಮ ಗ್ರಾಮೀಣ ಯುವಕರುಗಳು ಈ ದಿಟ್ಟಿನಲ್ಲಿ ಕೆಲಸ ಮಾಡಿ ಅಂತ ಕೈ ಮುಗಿದು ಕೇಳ್ಕೊಳ್ತೀನಿ. ಯಾಕಂದ್ರೆ ನೀವೆಲ್ಲ ವಿಡಿಯೋಗಳಲ್ಲಿ, ಫೇಸ್ಬುಕ್ಗಳಲ್ಲಿ, ಇನ್ಸ್ಟಾಗ್ರಾಮ್ಗಳಲ್ಲಿ ಗೋಮಾತೆನ ಎತ್ಕೊಂಡು ಹೋಗ್ತಾ ಇರೋದನ್ನ ನೋಡ್ತೀರಾ, ಕಟ್ ಮಾಡೋದನ್ನ ನೋಡ್ತೀರಾ. ಗೋಮಾತೆನೇ ಪ್ರಕೃತಿ ಹುಟ್ಟಿಸಿರುವಂತ ದೇವ್ರೋದು. ಎಚ್.ಎಫ್ ಹಸು ಬರೀ ಹಾಲಿನಿಗೋಸ್ಕರ, ಮಾಂಸಕ್ಕೋಸ್ಕರ ತಂದಿರೋಂತ ಹಸು. ಅವ್ರಿಗೆ ಬೇಕಂತ ಕಳ್ಸಿರೋದು ಇಂಡಿಯಾಕ್ಕೆ. ನಮ್ಮ ಭಾರತದಿಂದ ಒಂದೇ 1 kg ಕೂಡ ಗೋಮಾಂಸ ರಫ್ತಾಗಲ್ಲ. ಯಾರಾದ್ರೂ ಆತರ ರಫ್ತು ಮಾಡ್ತಾ ಇದಾರೆ ಅಂತ ನೀವು ಪ್ರೂಫ್ ಸಮೇತ ತಕೊಬಂದು ದಾಖಲೆ ಕೊಟ್ರೆ ನೀವ್ ಹೇಳ್ದಂಗೆ ನಾನು ದಂಡ ಹೊಡಿತೀನಿ. ಇದು ನಾನು ಇಲ್ಲೇ ಕೊಡ್ತೀನಿ, ಮಾಧ್ಯಮದನೇ ನಾನು ಇಂಟರ್ವ್ಯೂ ಮಾಡಿ ಕೊಡ್ತಾ ಇರೋದು ರಿಪೋರ್ಟ್ನ. ಯಾವುದೇ ಕಾರಣಕ್ಕೂ ನಮ್ಮ ಎಚ್.ಎಫ್ ಹಸುದು ಮಾಂಸ ಆಗ್ಲಿ ಯಾವುದೇ ಕಾರಣ ನಮ್ಮ ದೇಶದಿಂದ 1 kgನೂ ರಫ್ತಾಗಲ್ಲ. ನೀವೇನಾರು ಆತರ ದಾಖಲೆ ಇದ್ರೆ ನೀವು ಪ್ರೂಫ್ ಸಮೇತ ತಗೊಬನ್ನಿ. ಸುಮ್ನೆ ನಮ್ಮ ರೈತರುಗಳನ್ನ ಬಲಪಡಿಸ್ಬೇಕು. ಯುವಕರುಗಳಿಗೆ ಈಗ ಬರ್ತಾರ ಜನರೇಷನ್ ಅಂದ್ರೆ ಯುವಕರುಗಳು ಈಗ ಹುಟ್ಟಿರೋಂತ 2000, 1990 ಇಂಥ ಇಸ್ವಿಗಳ ಮಕ್ಳುಗಳಿಗೆ ಇವತ್ತಿನ ಕೃಷಿ ಬಗ್ಗೆನೇ ಅರಿವಿಲ್ಲ. ನಿಜವಾಗ್ಲೂ ಒಂದ್ ಸ್ವಲ್ಪನೂ ಗೊತ್ತಿಲ್ಲ ಅವ್ರಿಗೆ. ಆ ಪ್ರಾಮುಖ್ಯತೆನ ತಿಳಿಸ್ಬೇಕಾಗಿರೋದು ನಾವುಗಳು, ನಮ್ಮ ಮಕ್ಳಿಗೆ, ಚಿಕ್ಕ ಮಕ್ಳುಗಳು. ನಾವು ಕೃಷಿ ಬಗ್ಗೆ, ಹಸು ಬಗ್ಗೆ ಪ್ರಾಮುಖ್ಯತೆ ತಿಳಿಸಿದ್ರೆ ನಾವು ಅವ್ರಿಗೆ ಈ ಕೃಷಿ ಮಾಡಕ್ಕೆ ತುಂಬಾ ಈಸಿ ಆಗುತ್ತೆ. ನೀವು ಏನೇ ಸಂಪಾದನೆ ಮಾಡಿ, ಎಷ್ಟೇ ಹಣ ಮಾಡಿ, ಏನೇ ಎಜುಕೇಶನ್ ಕೊಡ್ಸಿರು, ಮೂಲ ಪಿಲ್ಲರ್ ಮನೆಗೆ ಕಬ್ಬಣ ಚೆನ್ನಾಗಿರೋದು ಹೆಂಗ್ ಕೊಡ್ತೀರಾ ನೀವು? ಕಬ್ಬಣ ಬೇಕು, ನಮ್ ಮನೆ ಗಟ್ಟಿಯಾಗಿರ್ಬೇಕು, ಅಳ್ಳಾಡ್ಬೇಡ್ದು, ಭೂಕಂಪ ಬಂದ್ರು ಅಳ್ಳಾಡ್ಬೇಡ್ದು ಅಂತ ಬಿಗಿ ಮಾಡ್ತೀರಾ. ಬಟ್ ನೀವು ನೀವು ತಿನ್ನೋದು ಅನ್ನ. ನೀವು ಅನ್ನನೇ ಸರಿಯಾಗಿ ತಿಂತಲ್ಲ ಅಂದ್ರೆ, ವಿಷಪೂರ್ವಕವಾಗಿ ತಿಂತಾದಿರಿ ಅಂದ್ರೆ ನೀವ್ ಇನ್ನೆಲ್ಲ ಏನ್ ಮಾಡ್ತೀರಾ? ಬೇರೆ ಏನ್ ಸಂಪಾದನೆ ಮಾಡಿ ಏನ್ ಪ್ರಯೋಜನ ಹೇಳಿ? ಎಲ್ಲ ಅರ್ಧ ವಯಸ್ಸಿಗೆ ಹೋಗ್ತಾ ಇದೀರಾ. ದಯವಿಟ್ಟು ಅರ್ಥ ಮಾಡ್ಕೊಂಡು ನಿಮ್ಮ ಮಕ್ಳುಗಳಿಗೆ ಒಂದ್ ಪಾಲ್ಟ್ ಅಂತ ಇದಿರ್ಬೇಕು. ಕೃಷಿ ಬಗ್ಗೆ ಇರ್ಲೇಬೇಕು, ಕಡ್ಡಾಯ ಇದು. ನೀವ್ ಏನೇ ಮಾಡಿದ್ರು, ಎಷ್ಟೇ ಸಂಪಾದನೆ ಮಾಡಿದ್ರು, 1 ಪಾಲ್ಟ್ ನೀವು ಕೃಷಿ ಬಗ್ಗೆ ತಿಳಿಸ್ಕೊಡ್ಲಿಲ್ಲ ಅಂದ್ರೆ ನೀವ್ ಏನ್ ಮಾಡಿದ್ರು ವೇಸ್ಟ್. ಹೌದು. ನಿಮ್ಗೆ ನೀವೇ ಕ್ವಶನ್ ಹಾಕಬೇಡಿ, ಬೇರೆಯವ್ರ ಮೇಲೆ ಕೈ ತೋರ್ಸ್ಕೋಬೇಡಿ. ನಿಮ್ಗೆ ನೀವು ಪ್ರಾಮಾಣಿಕವಾಗಿ ಕ್ವಶನ್ ಮಾಡ್ಕೊಳ್ಳಿ ದಯವಿಟ್ಟು. ಅಲ್ಲ, ಅದಂತೂ ನಿಜ ಸರ್, ಖಂಡಿತ. ನೀವ್ ಹೇಳ್ದಂಗೆ ನಾವು ಈಗಿನ ಮಕ್ಳಿಗೆ ಒಂಚೂರು ಕೃಷಿ ಬಗ್ಗೆ ಹೇಳ್ಕೊಡ್ಲೇಬೇಕು. ಇಲ್ಲಾಂದ್ರೆ ನಾಳೆ ಅವರು ಬೀಜ ಎಲ್ಲಿ ಬರುತ್ತೆ, ಕಾಯಿ ಎಲ್ಲಿ ಬರುತ್ತೆ, ಕಂಪ್ಯೂಟರ್ ಹುಡ್ಕೋಂತ ಸ್ಥಿತಿಗೆ ಹೋಗ್ಬಿಡ್ತಾರೆ. ಅದಂತೂ ನಿಜ ಸರ್. ನೀವ್ ಹೇಳಿದ್ರಿ ಈಗ ನೀವು ಸುಮಾರು 6 ಗುಂಟೆಯಲ್ಲಿ ಹತ್ತತ್ರ 12 ಕ್ವಿಂಟಾಲ್ ಅಡಿಕೆ ಇಳುವರಿ ತಗೊಂಡಿದ್ದೀರಾ ಅಂತ. ನೋಡಿದ್ರೆ ಗಿಡಗಳು ತುಂಬಾನೇ ಸಖತ್ತಾಗಿದೆ, ಒಂದೊಂದನು. ಬೇಕಾದ್ರೆ ಸರ್ ಜನವರಿ ಟೈಮಲ್ಲಿ ಬಂದ್ರೆ ನಾನು ವಿತ್ ಪ್ರೂಫ್ ಕೊಡ್ತೀನಿ ನಿಮ್ಗೆ. ಸೊ ಸಖತ್ತಾಗಿದೆ ಸರ್. ಸೊ ಇದು ಎಲ್ಲದಕ್ಕೂ ಸುಭಾಷ್ ಪಾಳೇಕರ್ ಅವರ ಮೆಥಡ್ ಕಾರಣ. 100ಗೆ 200% ಸತ್ಯ ಸರ್ ಇದು. ಖಂಡಿತ ಸರ್. ಸರ್, ನಿಮ್ಮ ಜೀವಾಮೃತ ತೊಟ್ಟಿ ಹೇಗಿದೆ ಅಂತ ನೋಡೋಣ? ಖಂಡಿತ ತೋರಿಸ್ತೀನಿ ಬನ್ನಿ ಸರ್. ನೋಡಿದ್ರಲ್ಲ ಯಾವ ತರ ಇದೆ ತೋಟ ಅಂತ. ಒಂದೊಂದು ಅಡಕೆ ಗಿಡನು ತೆಂಗಿನ ಸೊಸಿ ಗಾತ್ರದಲ್ಲಿದೆ. ಇದೆಲ್ಲದಕ್ಕೂ ಕಾರಣ ಮಾಡ್ತಿರೋಂತ ಒಂದು ನೈಸರ್ಗಿಕ ಪದ್ಧತಿ, ಸುಭಾಷ್ ಪಾಳೇಕರ್ ಅವರ ಪದ್ಧತಿ. ಸೊ ಅಂತ ಹೇಳೋದಕ್ಕೆ ಖಂಡಿತ ಹೆಮ್ಮೆ ಆಗುತ್ತೆ. ಸೊ ಆದಷ್ಟು ರಾಸಾಯನಿಕ ಬಳಸೋದನ್ನ ಝೀರೋನೇ ಮಾಡೋಣ, ಕಮ್ಮಿಗಿಂತ. ಸೊ ಈ ತರ ಒಂದಷ್ಟು ಕೃಷಿ ಚಟುವಟಿಕೆಗಳನ್ನ ನಮ್ಮ ಜೀವನದಲ್ಲೂ ಮತ್ತು ನಮ್ಮ ಮಕ್ಳಿಗೂ ತಿಳಿಸೋಣ ಅಂತ ಹೇಳ್ತಾ ಈ ವಿಡಿಯೋ ಮುಗಿಸ್ತಾನೆ. ಬನ್ನಿ ನೆಕ್ಸ್ಟ್ ಪಾರ್ಟ್ ಅಲ್ಲಿ ಇವರ ಜೀವಾಮೃತ ತೊಟ್ಟಿ ಯಾವ ತರ ಇದೆ, ಏನೇನೆಲ್ಲ ಮಾಡ್ಕೊಂಡಿದ್ದಾರೆ ಈಸಿಯಾಗಿ ಜೀವಾಮೃತ ಕೊಡೋದಕ್ಕೆ ಅಂತ ನೋಡೋಣ.